ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯಾದ ಶಾಪಿಂಗ್ ಬ್ಯಾಗ್ಗಳು ನಮ್ಮ ಹತ್ರ ಇರುತ್ತಲ್ವ, ಸೊ ಅಂಥದ್ದೇ ಒಂದು ಶಾಪಿಂಗ್ ಬ್ಯಾಗನ್ನು ಬಳಸಿ ಒಂದು ಪ್ರಾಡಕ್ಟನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ನಾನಿಲ್ಲಿ ನೋಡಿ ಈ ಥರದ ಒಂದು ಬಟ್ಟೆ ಇಷ್ಟೇ ಉಳಿದಿದೆ ನನ್ನ ಹತ್ರ, ಹಾಗಾಗಿ ಇದನ್ನು ರಿಯೂಸ್ ಮಾಡಿಬಿಡೋಣ ಅಂತ ತೊಗೊಂಡಿದ್ದೀನಿ. ಈಗ ನಾನು ಇದನ್ನು ಹೇಗೆ ಕಟ್ಟಿಂಗ್ ಮಾಡ್ಕೊಳ್ತೀನಿ ಅನ್ನೋದನ್ನು ಕೂಡ ನಿಮಗೆ ಇಲ್ಲಿ ಕ್ರಿಸ್ಪಾಗಿ ಶೇರ್ ಮಾಡಿದ್ದೀನಿ. ಮೊದಲನೇದಾಗಿ ನನಗೆ ನನ್ನ ಪ್ರಾಡಕ್ಟಿನ ಸೈಜ್ ಎಷ್ಟು ಬೇಕೋ ಆ ರೀತಿಯಾಗಿ ಅಳತೆ ಮಾಡಿಕೊಂಡು ಈ ಥರ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಡೈರೆಕ್ಷನಲ್ ಪ್ರಿಂಟ್ ಇರೋದ್ರಿಂದ 2 ಸಪ್ರೇಟ್ ಪೀಸಸ್ ಆಗಿ ಮಾಡಿಕೊಂಡೆ, ಮತ್ತು ಇದರ ಮೆಜರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಮೈನ್ ನಮಗೆ ಬೇಕಾಗಿರುವಂಥ ಬಟ್ಟೆ ಕಟ್ಟಿಂಗ್ ಆದಮೇಲೆ ಇಲ್ಲಿ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಕೂಡ ನಾನಿಲ್ಲಿ ಈಗಲೇ ಬಟ್ಟೆಯನ್ನು ಮೆಜರ್ ಮಾಡಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. 2 ಬೆಲ್ಟ್ಸನ್ನು ಮಾಡಬೇಕು, ಆದರೆ ನಾನಿಲ್ಲಿ 3 ಪೀಸಸನ್ನು ಮೆಜರ್ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಬಟ್ಟೆ ಎಷ್ಟಿದೆ ಅಲ್ವಾ ಅಷ್ಟನ್ನೇ ನಾನು ಕಂಪ್ಲೀಟಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ 3 ಪೀಸಸ್ ಏನು ಕ್ರಿಯೇಟ್ ಆಯಿತು ಅದರಲ್ಲಿ 1 ಪೀಸನ್ನು ಕಟ್ ಮಾಡಿಬಿಟ್ಟು ಮತ್ತೆ ಉಳಿದಿರುವಂಥ 2 ಕಡೆಗೂ ಅದನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇಷ್ಟಾದಮೇಲೆ ನಾನಿವಾಗ ಅಳತೆಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾನಿಲ್ಲಿ ತೊಗೊಂಡಿರುವಂಥ ಮೇಯ್ನ್ ಬಟ್ಟೆಯ ಅಳತೆ 10 ಇಂಚು ಅಗಲ ಇದೆ, ಹಾಗೆ ಒಂದು 6.5 ಇಂಚ್ ಆಗುವಷ್ಟು ಉದ್ದ ಇದೆ. 2 ಪೀಸಸ್ ಇದೇ ಅಳತೆಯಲ್ಲಿ ಇರೋದು. ಸೊ ಈಗ ನೆಕ್ಸ್ಟ್ ನಾನು ಬೆಲ್ಟ್ ಮಾಡೋದಕ್ಕೋಸ್ಕರ ಇಲ್ಲಿ ನೋಡಿ ಈ ರೀತಿಯಾಗಿ ಜಾಯಿನ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಜಾಯಿನ್ ಆದಮೇಲೆ ಎಷ್ಟು ಬರುತ್ತೆ ಅಂತ ರಫ್ಲಿ ಈಗ ನಿಮಗೆ ನಾನು ತಿಳಿಸ್ತೀನಿ. ಹಾಗೆ ಇದರ ಉದ್ದ ಒಂದು 15 ಇಂಚು ಬರ್ತಾ ಇದೆ, ಅಂದರೆ ನಾನು ಒಂದು ಸ್ವಲ್ಪ ಜೋಡಿಸ್ಕೊಂಡ್ಮೇಲೆ ಒಂದು 14 ಇಂಚು ಅಂತ ಅಂದ್ಕೊಳ್ಬಹುದು. ಆಮೇಲೆ ಅಗಲ ಇಲ್ಲಿ 2.25 ಇಂಚ್, ಅಂದರೆ 3 ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಈ ಮೇಯ್ನ್ ಬಟ್ಟೆ 2 ಏನು ತೊಗೊಂಡಿದ್ದೀನಲ್ಲ ಅದನ್ನು ಮಾಡೋದಕ್ಕೆ ನಾನು ಮುಂಚೆನೇ ತೋರಿಸಿದ್ನಲ್ಲ ಈ ಥರದ್ದು ಶಾಪಿಂಗ್ ಬ್ಯಾಗನ್ನು ಬಳಸ್ತೀನಿ ಅಂಥೇಳಿ. ಬಟ್ ಈ ಶಾಪಿಂಗ್ ಬ್ಯಾಗು ಸ್ವಲ್ಪ ಚಿಕ್ಕದಾಗತ್ತೆ, ನಾನು ಮಾಡ್ತಿರುವಂಥ ಪ್ರಾಡಕ್ಟು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನೋಡಿ ಈ ಥರದ ಒಂದು ಶಾಪಿಂಗ್ ಬ್ಯಾಗನ್ನು ಬಳಸ್ತಾ ಇದ್ದೀನಿ. ಇದು ಕೂಡ ಅದೇ ರೀತಿಯಾದ ಮೆಟೀರಿಯಲಲ್ಲೇ ಸಿಗುವಂಥದ್ದು. ಸೊ ಇಂಥದ್ದನ್ನು ಕೂಡ ನೀವು ಬಳಸ್ಬೋದು. ತುಂಬ ಜನರು ಹೇಳ್ತಿರಲ್ವ ಸ್ಪಾಂಜ್ ಇರದೇ ಇದ್ದರೆ ಏನು ಮಾಡಬಹುದು ಅಂಥೇಳಿ. ಹಾಗಾಗಿ ನಾನಿವತ್ತು ಬರೀ ಶಾಪಿಂಗ್ ಬ್ಯಾಗಲ್ಲಿ ಇದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ನಾನು ಮೇಯ್ನ್ ಬಟ್ಟೆಯನ್ನು ಇಟ್ಕೊಂಡು ಅದೇ ಅಳತೆಗೆ 2 ಲೇಯರಲ್ಲಿ ಇರುವಂಥ ಶಾಪಿಂಗ್ ಬ್ಯಾಗನ್ನು ಕಟ್ ಮಾಡಿಕೊಂಡೆ. ಈಗ 2 ಪೀಸಸ್ಗೂ ಒಂದೊಂದು ಶಾಪಿಂಗ್ ಬ್ಯಾಗು ಸಿಕ್ಕಿದೆ ನೋಡಿ ಈ ರೀತಿಯಾಗಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಈ ಒಂದು ಮೇಯ್ನ್ ಬಟ್ಟೆಯನ್ನು ಇದೇ ರೀತಿಯಾಗಿ ರೆಕ್ಟ್ಯಾಂಗಲ್ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಒಂಚೂರು ಬಾಟಮ್ಗೆ ಬೇಸ್ಗೆ ಒಂದು ಶೇಪ್ ಕೊಡೋಣ ಅಂತ ಹೇಳಿ ನಾನಿಲ್ಲಿ ಈ ರೀತಿಯಾಗಿ ಒಂದು ಕರ್ವನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಕರ್ವನ್ನು ಈ ರೀತಿ ನೀಟಾಗಿ 2 ಬಟ್ಟೆಯನ್ನು ಒಟ್ಟಿಗೆ ನಾನು ಇಟ್ಕೊಂಡಿದ್ದೀನಿ, ಮತ್ತು 2 ಸಲ ಮಾಡೋದು ಬೇಡ ಅಂಥೇಳಿ ಈಗ ಒಟ್ಟಿಗೆ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ನಮ್ಮದು ಬಾಟಮ್ಮು ಸ್ವಲ್ಪ ರೌಂಡ್ ಶೇಪಲ್ಲಿ ಬಂದಿದ್ದಾಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ನಾನು ಈ ಒಂದು ಶಾಪಿಂಗ್ ಬ್ಯಾಗನ್ನು ಮುಂಚೆನೇ ಕಟ್ ಮಾಡಿ ಏನು ಮೆಜರ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ತಗೊಂಡು ಅದರ ಮೇಲೆ ಈ 2 ಮೇಯ್ನ್ ಬಟ್ಟೆಗಳನ್ನು ನಾನು ಇಟ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಇಟ್ಕೊಂಡು ಎಲ್ಲ ಕಡೆಗೂ ಒಂದು ಸ್ಟಿಚ್ಚನ್ನು ಹಾಕಿ ಬೇಸಿಕಲಿ ಇದೊಂದು ಶಾಪಿಂಗ್ ಬ್ಯಾಗನ್ನು ನಾವು ಈ ಮೇನ್ ಬಟ್ಟೆಗೆ ಜೋಡಿಸ್ಕೊಳ್ಬೇಕಾಗತ್ತೆ. ನಾನು ಸ್ಟಿಚಿಂಗ್ ಪ್ರಾಸೆಸನ್ನು ಕೂಡ ನಿಮಗೆ ತೋರಿಸಿದ್ದೀನಿ. ಏನಿಲ್ಲ, ಜಸ್ಟ್ ಈ ಥರ ಬಾರ್ಡರ್ಸ್ಗೆ ನೀಟಾಗಿ ಆ ಒಂದು ಶಾಪಿಂಗ್ ಬ್ಯಾಗು ಅಂಟ್ಕೊಳ್ಬೇಕು. ಆ ರೀತಿಯಾಗಿ ಕರೆಕ್ಟಾಗಿ ನೀವು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಈಗ ನೋಡಿ 2 ಪಾರ್ಟ್ಸು ನಂದು ರೆಡಿ ಇದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಎಕ್ಸ್ಟ್ರಾ ಕಾಣುವಂಥ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ ಈ ರೀತಿಯಾಗಿ ನೀಟಾಗಿ ಎಲ್ಲವನ್ನು ತೆಗೆದು ಸೆಟ್ ಮಾಡ್ಕೊಳ್ಬೇಕು. ಇದಾದಮೇಲೆ ನಾನು ಇದಕ್ಕೆ ಬೆಲ್ಟನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಗೆ ಬೆಲ್ಟನ್ನು ಅಟ್ಯಾಚ್ ಮಾಡೋದಕ್ಕೆ ಮೆಜರ್ಮೆಂಟು ಆವಾಗಲೇ ಹೇಳಿದ್ದೀನಿ, ಅದನ್ನು ನೋಡಿ ಇಲ್ಲಿ ಈಗ ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಆ ಚಿಕ್ಕ ಚಿಕ್ಕ ಬಟ್ಟೆಗಳೇನಿತ್ತು ಅದನ್ನು ಜೋಡಿಸ್ಕೊಂಡು ಉದ್ದ ಮಾಡ್ಕೊಂಡು ಇದಾದಮೇಲೆ 2 ಸಲ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಬೆಲ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು 2 ಕಡೆನೂ ಇದರ ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಟ್ರೆ ಈ ರೀತಿಯಾದ ಬಟ್ಟೆಯ ಬೆಲ್ಟು ರೆಡಿ ಟು ಯೂಸ್ ಆಗುತ್ತೆ. ತುಂಬ ಬ್ಯಾಗ್ಸ್ ಎಲ್ಲ ಮಾಡಬೇಕಾದ್ರೆ ನಾವು ಬೆಲ್ಟನ್ನು ಹೀಗೆ ಮಾಡ್ಕೊಳ್ಳೋದು. ಈಗ ನಂದು ಬೆಲ್ಟ್ ಕೂಡ ರೆಡಿ ಇದೆ. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು ಅಂದರೆ ಮೇನ್ ಬಟ್ಟೆ ಏನು ರೆಡಿ ಇತ್ತು ಅದನ್ನು ಫೋಲ್ಡ್ ಮಾಡಿಕೊಂಡು ಅದರ ಸೆಂಟರನ್ನು ಮಾರ್ಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಸೆಂಟರನ್ನು ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಒಂದು 3 ಫಿಂಗರ್ ಡಿಸ್ಟೆನ್ಸ್ಗೆ ಆ ಕಡೆ ಒಂದು ಕಡೆ ಮತ್ತು ಈ ಕಡೆ ಒಂದು ಕಡೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಸೇಮ್ ಪ್ರಕಾರದಲ್ಲಿ ಬ್ಯಾಕ್ ಪಾರ್ಟ್ಗೂ ಕೂಡ ಮಾಡ್ಕೊಳ್ಬೇಕು.
ಈಗ ಮಾರ್ಕಿಂಗ್ ಮುಗೀತು. ಸೊ ಅದೇ ಹೇಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಪ್ರಕಾರವಾಗಿ ಈ ಒಂದು ಬೆಲ್ಟ್ಸ್ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಅದರ ಮೇಲೆ ಈ ರೀತಿಯಾಗಿ ಇಟ್ಟು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಎರಡೂ ಕಡೆಗೂ ಇದೇ ಕ್ರಮದಲ್ಲಿ ನಾನು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಈಗ ನಾನು ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಬರೋದು ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡುವಂಥ ಕೆಲಸ. ಸೊ ಇದಂತೂ ತುಂಬಾ ಈಸಿ. ಸೊ ಜಿಪ್ಪನ್ನು ಅಟ್ಯಾಚ್ ಮಾಡೋದು ಒಂದೆರಡು ಸಲ ಪ್ರಾಕ್ಟೀಸ್ ಆದರೆ ನೀವು ಕೂಡ ನೀಟಾಗಿ ಆರಾಮಾಗಿ ಮಾಡ್ಕೊಳ್ತೀರಾ. ಈಗ ನಾನು ಒಂದು ಸೈಡು ಜಿಪ್ಪನ್ನು ಅಟ್ಯಾಚ್ ಮಾಡಿದ್ದಾಯಿತು. ಅದಾದಮೇಲೆ ಬೆಲ್ಟ್ ಕೂಡ ಮೇಲ್ಗಡೆ ತೊಗೊಳ್ಬೇಕು. ಬೆಲ್ಟ್ ಮೇಲೇ ಮತ್ತೊಂದು ಸ್ಟಿಚ್ಚು ಬೀಳಬೇಕು. ಆ ರೀತಿಯಾಗಿ ಇಟ್ಕೊಂಡು ಮತ್ತೊಮ್ಮೆ ಪ್ರೆಸ್ ಸ್ಟಿಚ್ಚನ್ನು ಕೂಡ ಇವಾಗ ಮಾಡ್ಕೊಳ್ತೀನಿ. ಈಗ ನಾನು ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟ್ ನಮ್ಮ ಕೆಲಸ ಇದಕ್ಕೆ ರನ್ನರನ್ನು ಇನ್ಸರ್ಟ್ ಮಾಡೋದು. ರನ್ನರ್ ಇನ್ಸರ್ಟ್ ಮಾಡೋದು ಅಷ್ಟೇ ಬೈ ಪ್ರಾಕ್ಟೀಸ್ ಅದು ಬರುತ್ತೆ. ತಕ್ಷಣ ಒಂದನೇ ಬ್ಯಾಗು ಅಥವಾ ಒಂದನೇ ಪರ್ಸ್ಗೆ ಬರೋದಿಲ್ಲ. ಒಂದು 5-6 ಸಲ ನೀವು ಪ್ರಾಕ್ಟೀಸ್ ಮಾಡಿದ ಮೇಲೆ ಖಂಡಿತವಾಗಿ ಈಸಿಯಾಗಿ ಬರುತ್ತೆ. ಈಗ ನಾನು ಜಿಪ್ ಅಲ್ಲಿ ರನ್ನರ್ ಕೂಡ ಇನ್ಸರ್ಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಬೆಲ್ಟ್ಗಳಿಗೆ ಹೊಲಿಗೆ ಬರಬಾರ್ದು. ಆ ರೀತಿಯಾಗಿ ಬೆಲ್ಟನ್ನು ಇಟ್ಕೊಂಡು ಉಲ್ಟಾ ಮುಖವಾಗಿ ಇಟ್ಕೊಂಡು ಉಳಿದಿರುವಂಥ ಎಲ್ಲ ಸೈಡ್ಸನ್ನು ಸ್ಟಿಚ್ ಮಾಡಬೇಕು. ಒಂದು 2-3 ಸಲ ಸ್ಟಿಚ್ ಮಾಡ್ಕೊಳ್ಳಿ, ಗಟ್ಟಿಯಾಗಿ ಬರುತ್ತೆ. ಇವಾಗ ನೋಡಿ ನಂದು ಸ್ಟಿಚಿಂಗ್ ಮುಗಿದಿದೆ. ಈಗ ಇದನ್ನು ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿಯಾದ ಒಂದು ಡಿಫ್ರೆಂಟ್ ಶೇಪು ಮತ್ತು ಸೈಜ್ ಇರುವಂಥ ಒಂದು ಹ್ಯಾಂಡ್ ಬ್ಯಾಗು ರೆಡಿ ಟು ಯೂಸ್ ಆಗುತ್ತೆ. ಸುಮ್ಮನೆ ಹೀಗೆ ಮನೆ ಹತ್ತಿರ ಎಲ್ಲೋ ಒಂದು ಸ್ವಲ್ಪ ಓಡಾಡ್ಕೊಂಡು ಬರಬೇಕು. ಜಸ್ಟ್ ಒಂದು ಸ್ವಲ್ಪ ಕ್ಯಾಶು ಮತ್ತು ಮೊಬೈಲು ಮತ್ತು ಮನೆ ಚಾವಿ ಇದನ್ನೆಲ್ಲ ಇಟ್ಕೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತು ಇದಕ್ಕೆ ಏನು ಜಾಸ್ತಿ ಐಟಮ್ಸು ಬೇಡ, ನೀವೇ ನೋಡಿದ ಹಾಗೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ನಮ್ಮ ವೀಡಿಯೋಸ್ ಎಲ್ಲ ನೀವು ನೋಡ್ತಿದ್ದೀರಾ, ಇಷ್ಟ ಆಗ್ತಿದ್ದೆ ಅಂತ ಆದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ. ಹಾಗೆ ಇದುವರೆಗೂ ನಮ್ಮ ಚಾನಲನ್ನು ನೋಡ್ತಾ ವೀಡಿಯೋಸನ್ನು ಲೈಕ್ ಮಾಡ್ತಿರೋರಿಗೆ ಒಂದು ಧನ್ಯವಾದವನ್ನು ಕೂಡ ನಾನು ತಿಳಿಸ್ತೀನಿ. ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಐಡಿಯಾದೊಡನೆ ಹೊಸ ವೀಡಿಯೋದೊಡನೆ ನಾನು ಕೂಡ ಬರ್ತಾ ಇರ್ತೀನಿ. ನೀವು ಕೂಡ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವೀಡಿಯೋದೊಡನೆ ಹೊಸ ಐಡಿಯಾದೊಡನೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.